ಅದ್ದೂರಿಯಾಗಿ ನಡೆದ ಶ್ರೀ ಬಲಮುರಿ ವರಸಿದ್ದಿ ವಿನಾಯಕ ದೇವಾಲಯದ 8ನೇ ವಾರ್ಷಿಕೋತ್ಸವ. ದಾಸರಹಳ್ಳಿ ಸೌಂದರ್ಯ ಹೋಟೆಲ್ ಹಿಂಭಾಗದ ಕೆರೆ ಅಂಗಳ ವರಸಿದ್ದಿ ವಿನಾಯಕ ನಗರ ಶ್ರೀ ಬಲಮುರಿ ವರಸಿದ್ದಿ ವಿನಾಯಕ ದೇವಸ್ಥಾನದ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವರಸಿದ್ದಿ ವಿನಾಯಕ ಟ್ರಸ್ಟ್ ಗೌರವಾಧ್ಯಕ್ಷರಾದ ಈಶ್ವರರವರ ಉಪಸ್ಥಿತಿಯಲ್ಲಿ ಮತ್ತು ಟ್ರಸ್ಟ್ ಅಧ್ಯಕ್ಷರಾದ ನವೀನ್ ಕುಮಾರ್ ಎಲ್ಆರ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ದೇವತಾ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ಶಾಸಕರಾದ ಎಸ್ ಮುನಿರಾಜ್ ರವರು ಸೇರಿದಂತೆ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿರವರು ಮತ್ತು ಚೊಕ್ಕಸಂದ್ರ ವಾರ್ಡ್ ಮತ್ತು ನೆಲಗರ್ನ ಹಳ್ಳಿ ವಾರ್ಡಿನ ಜೆಡಿಎಸ್ ಅಧ್ಯಕ್ಷರಾದ ಗೋವಿಂದಪ್ಪನವರು ಸೇರಿದಂತೆ ಸೌಂದರ್ಯ ಹೋಟೆಲ್ ಮಾಲೀಕರಾದ ಸೌಂದರ್ಯ ಮಂಜಪ್ಪನವರು ಹಾಗೂ ಕದಿರೇಶ್ ಹಾಗೂ ಹಲವಾರು ಗಣ್ಯರು ಮತ್ತು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ವಿನಾಯಕನ ಕೃಪೆಗೆ ಪಾತ್ರರಾದರು. ದಿನಾಂಕ ಮೇ 6 ಮಂಗಳವಾರದಂದು ನಡೆದ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ, ಗಣಪತಿ ಪೂಜೆ, ರಕ್ಷಾಬಂಧನ, ಗಣಹೋಮ, ವಾಸ್ತು ಹೋಮ, ರಾಕ್ಷಗ್ನ ಹೋಮ, ಶಾಂತಿ ಹೋಮ, ಮಹಾಮಂಗಳಾರತಿ ಹಾಗೂ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಸಾಮೂಹಿಕ ಕುಂಭ ಆರಾಧನೆ ಸೇರಿದಂತೆ ಮೊದಲನೇ ವರ್ಷದ ನವಗ್ರಹ ದೇವರುಗಳ ವಾರ್ಷಿಕೋತ್ಸವ ಪೂಜೆ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಅದ್ದೂರಿ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ವಿಘ್ನ ವಿನಾಯಕನ ಆಶೀರ್ವಾದವನ್ನು ಪಡೆದುಕೊಂಡರು. ನಾನು ಪ್ರತಿ ವರ್ಷ ಈ ಒಂದು ನಮ್ಮ ಕೆರೆ ಅಂಗಳ ದಾಸರಳ್ಳಿ ಟಾಟಾ ಶೋರೂಮ್ ಸೌಂದರ್ಯ ಹೋಟೆಲ್ ಹಿಂಭಾಗ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ. ಪ್ರತಿ ವರ್ಷ ಕೂಡ ಇಲ್ಲಿ ವಿಶೇಷವಾಗಿ ಹೋಮಗಳು ನಡೆಯುತ್ತೆ, ಅನುದಾನ ಕಾರ್ಯಕ್ರಮ ನಡೆಯುತ್ತೆ. ಈ ದೇವಸ್ಥಾನದಿಂದ ನಾವು ಈ ಸ್ಥಳೀಯವಾಗಿ ನಮ್ಮ 6 ರಸ್ತೆಯಲ್ಲಿ ಒಂದು ಸ್ವಚ್ಛತೆ ಕಾಪಾಡೋದಿರ್ಬೋದು, ಅದೇ ರೀತಿ ಮಕ್ಕಳಿಗೆಲ್ಲ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಲೇಡೀಸು ಪ್ರತಿಯೊಬ್ಬರು ಕೂಡ ವಯಸ್ಸಾದವ್ರಿಗೆ ಇದು ಒಂದು ಒಳ್ಳೆಯ ಜಾಗ. ಇಲ್ಲಿ ಕೂತ್ಕೊಂಡು ಈ ಒಂದು ಜಾಗದಲ್ಲಿ ಅವರು ಭಜನೆ, ಪ್ರವಚನ ಎಲ್ಲ ಮಾಡಲಿಕ್ಕೆ ಈ ಒಂದು ನಮ್ಮ ದೇವಸ್ಥಾನ ಇವತ್ತು ಅನುಕೂಲ ಮಾಡಿಕೊಟ್ಟಿದೆ. ನಮ್ಮ ವರಸಿದ್ದಿ ವಿನಾಯಕ ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ನವೀನ್ ಕುಮಾರ್, ಇದೇ ರೀತಿ ನಮ್ಮ ಗೌರವಾಧ್ಯಕ್ಷರಾಗಿ ಈಶ್ವರರಾವ್ ಇದ್ದಾರೆ, ಉಪಾಧ್ಯಕ್ಷರಾಗಿ ನಮ್ಮ ಲಕ್ಷ್ಮಮ್ಮ ಅವರಿದ್ದಾರೆ, ಅದೇ ರೀತಿ ಖಜಾಂಚಿಯಾಗಿ ಮಂಜುನಾಥ್ ಅವರಿದ್ದಾರೆ, ಸೆಕ್ರೆಟರಿಯಾಗಿ ಸುವರ್ಚಲ ಅವರಿದ್ದಾರೆ, ಸದಸ್ಯರಾಗಿ ಧನಲಕ್ಷ್ಮಿ ಬಾಯ್, ಸಮರ್ಥ್ ಮತ್ತು ಹರೀಶ್ ವಿಶ್ವನಾಥ್ ಇವರೆಲ್ಲ 9 ಜನ ಈ ಒಂದು ಟ್ರಸ್ಟ್. ಮೂಲವಾಗಿ ಈ ಒಂದು ಟ್ರಸ್ಟ್ನ 9 ಜನ ಸ್ಥಳೀಯರೇ ಸೇರಿಕೊಂಡು ನಾವು ಪ್ರತಿ ವರ್ಷ ಏನಿಲ್ಲ ಒಂದು ಗಣಪತಿ ಕೂರಿಸ್ತಾ ಇದ್ವಿ. ಅದರ ನಂತರವಾಗಿ ಈ ಒಂದು ಜಾಗದಲ್ಲಿ ಒಂದು ಗಣಪತಿ ಕೂರಿಸೋ ಮುಖಾಂತರ ಇದೊಂದು ಚಿಕ್ಕದಾಗಿ ಒಂದು ಗಣಪತಿ ದೇವಸ್ಥಾನ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಕೂಡ ಭಾಳ ವರ್ಷದಿಂದ ಇತ್ತು. ಅದನ್ನು 8 ವರ್ಷದ ಹಿಂದೆ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಮುನಿರಾಜಣ್ಣ ಅವರ ಹತ್ರ ಮಾತಾಡಿ ಈ ಒಂದು ದೇವಸ್ಥಾನ ಇಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಗೌರವಾಧ್ಯಕ್ಷರು ಈಶ್ವರರಾವ್ ಕೂಡ ಮಾತಾಡಿದ ಮೇಲೆ ಈ ಒಂದು ದೇವಸ್ಥಾನ ಆಯಿತು. 8 ವರ್ಷದಿಂದ ಈ ಒಂದು ದೇವಸ್ಥಾನ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ನಮ್ಮ ಸ್ಥಳೀಯ ಎಲ್ಲ ರಾಜಕಾರಣಿಗಳು ಕೂಡ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಸಕರು ಮುನಿರಾಜಣ್ಣ ಅವರು ಕೂಡ ನಮ್ಮ ಜೊತೆ ಇರ್ತಾರೆ. ನಮ್ಮ ಇಲ್ಲಿನ ಕಾರ್ಪೊರೇಟರ್ ಆದಂಥ ಮುನ್ಸಾಮಣ್ಣ ಅವರು, ಗೋವಿಂದಪ್ಪ ಅವರು, JDS ಅವರು ಕೂಡ ಇಲ್ಲಿ ನಮ್ಮ ಪ್ರತಿ ಕಾರ್ಯಕ್ರಮ ಏನೇ ಮಾಡಿದ್ರು ಕೂಡ ಅವರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ದೇವಸ್ಥಾನದ ಅಭಿವೃದ್ಧಿಲಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಿದ್ದಾರೆ. ಓಂ ಗಂ ಗಣಪತಿಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಿನ್ನೆ ಮತ್ತು ಮೊನ್ನೆ 2 ದಿನ ಕೂಡ ವಿಶೇಷವಾಗಿ ಮೊದಲು ಗಂಗೆ ಪೂಜೆ, ಗಣಪತಿ ಪೂಜೆ, ವಾಸ್ತು ರಾಕ್ಷಗ್ನ ಪೂಜೆ ಆಯಿತು ಮೊದಲ ದಿವಸ. 2 ದಿವಸ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ ಮತ್ತು ಗಣಪತಿ ಪೂಜೆ, ಕಳಸ ಆರಾಧನೆ, ಗಣಹೋಮ, ನವಗ್ರಹ ಹೋಮಗಳು, ಪೂರ್ಣಾವತಿ ಮತ್ತು ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಭಕ್ತಾದಿಗಳೆಲ್ಲರೂ ಬಂದು ಭಾಗವಹಿಸಿದರು. ಪೂರ್ಣವಾಗಿ ದೇವಸ್ಥಾನದ ಕೆಲಸ ಪೂರ್ಣ ಆಗಿದೆ.